ಬಿಫೋರ್ ದ್ಯಾಟ್ ಅದೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನೀವು ಕಾರ್ಯಕ್ರಮದ ಆರಂಭಕ್ಕೆ ಮುಂಚೆ ಮಾತಾಡ್ತಾ ಇದ್ರಿ ಇಂದಿರಾ ಗಾಂಧಿ ಮತ್ತು ದೇವಾಲಯದ. ಅಲ್ಲ, ಅದು ಏನಾಗಿರುತ್ತೆ, ಇದನ್ನು ನೀರಜಾ ಚೌಧರಿ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಅವರು ಬರೆದಿರೋ ಪ್ರಕಾರ ಯಾವಾಗ ಜನತಾ ಪಾರ್ಟಿಯ ಸರ್ಕಾರ ಇರುತ್ತಲ್ಲ, ಆಗ ಏನು ಇಂದಿರಾ ಗಾಂಧಿ ಸಮಸ್ಯೆಯಲ್ಲಿರ್ತಾರೆ, ಅವರು ಪ್ರತಿ ತಿಂಗಳು ಈ ಚಾಮುಂಡಾದೇವಿ ಏನು ಹಿಮಾಚಲದಲ್ಲಿ ಮಂದಿರ ಇದೆ ಅದಕ್ಕೆ ಹಣ ಕಳಿಸ್ತಾ ಇರ್ತಾರೆ ಪ್ರತಿ ತಿಂಗಳು. ನನ್ನ ಹೆಸರಲ್ಲಿ ಒಂದು ಪೂಜೆ ಮಾಡಿ ನಾನು ಅಧಿಕಾರಕ್ಕೆ ಬಂದ ದಿನ ಅಲ್ಲಿ ಬರ್ತೀನಿ ಅಂತ ಅವರು ಈ ಹರಕೆ ಹೊರೋದೆಲ್ಲ ಅಂತಾರಲ್ಲ ಆ ರೀತಿ. ಅವರು ಅಧಿಕಾರಕ್ಕೆ ಬರ್ತಾರೆ, ಜಮ್ಮುಗೆ ಹೋಗಿರ್ತಾರೆ. ಆವಾಗ ಈ ಕಪಿಲ್ ಮೋಹನ್ ಅಂತ ನಾನೇನು ಹೇಳಿದಲ್ಲ, ಓಲ್ಡ್ ಮಂಕ್ ಉದ್ಯಮಿ, ಅವರು ಮತ್ತು ಅವ್ರ ಮ್ಯಾನೇಜರ್ ಇರ್ತಾರೆ ಅನಿಲ್ ಬಾಲಿ, ಅವರು ಅಲ್ಲಿ ಹೋಗಿರ್ತಾರೆ ಎಲ್ಲಿ ಚಾಮುಂಡಾಗೆ. ಯಾಕಂದರೆ ಇಂದಿರಾ ಗಾಂಧಿ ಜಮ್ಮುದಿಂದ ಶಿ ವಿಲ್ ಫ್ಲೈ ಟು ಚಾಮುಂಡಾ ದೇವಿ ದರ್ಶನಕ್ಕೆ. ಎಲ್ಲ ತಯಾರಿಯಾಗಿರುತ್ತೆ. ತಯಾರಿ ಆದಾಗ ಇಂದಿರಾ ಗಾಂಧಿಗೆ ಏನೋ ಒಂದು ಅರ್ಜೆಂಟ್ ಕೆಲಸ ಬರುತ್ತೆ ಎಲ್ಲಿ, ಡೆಲ್ಲಿಯಲ್ಲಿ. ಅವ್ರು ಜಮ್ಮುವಿಂದ ವಾಪಸ್ ನೇರವಾಗಿ ದಿಲ್ಲಿಗೆ ಬರ್ತಾರೆ. ದಿಲ್ಲಿಗೆ ಬಂದಾಗ ಅಲ್ಲಿ ಅವ್ರು ಪೂಜೆ ಮಾಡಿಸ್ತಾರೆ. ಯಾರು? ಕಪಿಲ್ ಮೋಹನ್ ಮತ್ತವರು. ಅದರ ಅರ್ಚಕರಾಗ ಇವ್ರಿಗೆ ಹೇಳ್ತಾರೆ, देखो अगर कोई सामान्य परिवार से कोई है, लेडी हो या पुरुष हो, अगर नहीं आएगा तो माँ माफ़ कर देती है, लेकिन अगर शासक बोलेगा कि मैं आऊँगा और नहीं आएगी तो माँ बहुत नाराज़ हो जाती है, माँ क्रोधित हो जाती है अंತಾರೆ. ಇವರು ಅದೆಲ್ಲ ಪೂಜೆ ಗೀಜೆ ಮಾಡಿಸ್ತಾರೆ. ಮರುದಿನ ಇವ್ರು ಚಾಮುಂಡಾದಿಂದ 50 ಕಿಲೋಮೀಟರ್ ಡ್ರೈವ್ ಮಾಡಿರ್ತಾರೆ. ಇವ್ರಿಗೆ ಸುದ್ದಿ ಬರುತ್ತೆ ಸಂಜಯ್ ಗಾಂಧಿ ಆಕ್ಸಿಡೆಂಟ್ ಆಗಿದೆ. ಇವರು ರಾತ್ರಿ ಬರ್ತಾರೆ ದಿಲ್ಲಿಗೆ. ಸಂಜಯ್ ಗಾಂಧಿ ಡೆಡ್ ಬಾಡಿ ಮುಂದೆ ಕುಂತು ಇಂದಿರಾ ಗಾಂಧಿ ಇರ್ತಾರೆ. ಆವಾಗ ಇಂದಿರಾ ಗಾಂಧಿ ಅದನ್ನು, ನೀರಜಾ ಚೌಧರಿ ಬರೆಯೋದು, ಆವಾಗ ಇಂದಿರಾ ಗಾಂಧಿ ಅದನ್ನು ಉಲ್ಲೇಖ ಮಾಡ್ತಾರೆ, ನಾನು ಹೋಗ್ಬಿಡ್ಬೇಕಿತ್ತು, ಮಾ ಚಾಮುಂಡಾಗ ಹೋಗದೇ ಇದ್ದದ್ದು ಇದಾಯ್ತು. ಇವ್ರು ಹೇಳ್ತಾರೆ ಈಗ ಅದ್ರ ಬಗ್ಗೆ ಏನು ಮಾತಾಡಬೇಡಿ ಅಂತ. 3 ತಿಂಗಳಾದಮೇಲೆ ಇಂದಿರಾ ಗಾಂಧಿ ಚಾಮುಂಡಾಗೆ ಹೋಗ್ತಾರೆ. ಚಾಮುಂಡಾ ದೇವಿ ದರ್ಶನ ತೆಗೆದುಕೊಂಡು ಅರ್ಧ ಗಂಟೆ ಅರ್ಚಕರ ಎದುರುಗಡೆ ಕೂತು ಗಳಗಳ ಅಳ್ತಾರೆ. ಆಮೇಲೆ ಅವರು ಇಂದಿರಾ ಗಾಂಧಿ ಮಾಡಿದ ಪೂಜೆ ನೋಡಿ ಆ ಅರ್ಚಕ ಏನು ಆ ಮಾತು ಹೇಳಿರ್ತಾರಲ್ಲ, ಅವ್ರ ಕೈ ಗಡಗಡ ನಡಗತ್ತೆ ಅನ್ನೋದನ್ನು ಅನಿಲ್ ಬಾಲಿ ತೊಗೊಂಡು ಇವರು ನೀರಜಾ ಚೌಧರಿ ಉಲ್ಲೇಖ ಮಾಡಿದ್ದಾರೆ. ಆಗ ಸಂಜಯ್ ಗಾಂಧಿದು ಒಂದು 5 ಪಾಯಿಂಟ್ ಪ್ರೋಗ್ರಾಮ್ ಏನಿರುತ್ತೆ ತುರ್ತು ಪರಿಸ್ಥಿತಿಯಲ್ಲಿ, ಅದರಲ್ಲಿ ಗಿಡ ಹಚ್ಚೋದು ಒಂದಿರುತ್ತೆ. ಸಂಜಯ್ ಗಾಂಧಿ ಹೆಸರಲ್ಲಿ ಒಂದು ಗಿಡ ಹಚ್ತಾರೆ, ಇತ್ತಿ ಸುಂದರ ಜಾಗ मैंने कभी नहीं देखी ಅಂತ ಹೇಳಿ. ದ್ಯಾಟ್ ವಾಸ್ ಕ್ಲೋಜರ್ ಆಫ್ ಇಂದಿರಾ ಗಾಂಧಿ ಫಾರ್ ಸಂಜಯ್ ಗಾಂಧೀಸ್ ಡೆತ್ ಅಂತ ಕರೀತಾರೆ. ಅಲ್ಲಿಂದ ಸಂಜೆ ದಿಲ್ಲಿಗೆ ಬಂದವರು ಇಂದಿರಾ ಗಾಂಧಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಒಂದು ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿನ ವೇದಿಕೆ ಕರೆದು ಮೊದಲ ಬಾರಿ ಪರಿಚಯಿಸ್ತಾರೆ. ಆಗ ಜನರಿಗೆ ಗೊತ್ತಾಗುತ್ತೋ, ಓ, ಪೊಲಿಟಿಕಲಿ ಇಂದಿರಾ ಗಾಂಧಿ ವಾಂಟ್ ಟು ಪ್ರಮೋಟ್ ರಾಜೀವ್ ಆಫ್ಟರ್ ಸಂಜಯ್ಸ್ ಡೆತ್ ಅಂತಕ್ಕಂಥದ್ದು. ಇದನ್ನು ಚಿತ್ರದಲ್ಲಿ ತೋರಿಸಲಾಗಿಲ್ಲ, ಬಟ್ ಸಂಜಯ್ ಡೆತ್ತು ಮತ್ತು ರಾಜೀವ್ ಗಾಂಧಿ ಆ್ಯಕ್ಟಿವ್ ಆಗ್ತಕ್ಕಂಥದ್ದು, ಅದು ಕೊನೆಗೆ ಆಪರೇಷನ್ ಬ್ಲೂ ಸ್ಟಾರ್ನ ನಂತರ ಇಂದಿರಾ ಗಾಂಧಿ ಹತ್ಯೆ ಏನು ಸಫ್ದರ್ಜಂಗ್ ಅವರ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ನಡೆಯುತ್ತೆ, ಅಲ್ಲಿವರೆಗೆ ಚಿತ್ರವನ್ನು ತೋರಿಸಲಾಗಿದೆ. ಬಟ್ ಕಂಗನಾ ಹ್ಯಾಸ್ ಆ್ಯಕ್ಟೆಡ್ ವೆರಿ ವೆಲ್. ಯಾಕಂದರೆ ನೋಡಿ, ಈ ಹಳೆಯ ಚಿತ್ರಗಳನ್ನು ಮರುಸೃಷ್ಟಿಸೋದಿರುತ್ತಲ್ಲ, ಬಿಗ್ಗೆಸ್ಟ್ ಚಾಲೆಂಜ್ ಅದು. ನೀವು ಆ ಕಾಲವನ್ನು ಮರುಸೃಷ್ಟಿಸೋದಿದೆ ಅಲ್ವಾ, ದಟ್ ಈಸ್ ಬಿಗ್ಗೆಸ್ಟ್ ಚಾಲೆಂಜ್ ಆ್ಯಂಡ್ ಶಿ ಹ್ಯಾಸ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್ ಅಂತ. ಆ್ಯಂಡ್ ನಾವು ಕಂಗನಾದ ರಾಜಕಾರಣ ಅನೇಕರಿಗೆ ಇಷ್ಟ ಆಗಲಿಕ್ಕಿಲ್ಲ, ದಟ್ಸ್ ಫೈನ್. ಇಷ್ಟ ಆಗೋದು ಬಿಡೋದು ಅವ್ರವ್ರು ಬಿಟ್ಟಿದ್ದ ವಿಚಾರ. ಬಟ್ ಅವ್ರ ಆ್ಯಕ್ಟಿಂಗು ಮತ್ತು ಆ ಚಿತ್ರ ಬಯೋಪಿಕ್ಕನ್ನು ತೋರಿಸಿರುವ ರೀತಿ ಇದೆಯಲ್ಲ, ದಟ್. ಆಮೇಲೆ ಒಬ್ಬ ಮಹಿಳೆಯ ಆ 3 ಫೇಸ್ಗಳು ನಾನು ಹೇಳಿದಲ್ಲ, ಅದನ್ನು ತೋರಿಸಿರುವ ರೀತಿ ಬಹಳ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ತಲೈವಿಯಲ್ಲೂ ಜಯಲಲಿತಾ ಅವರ ಕ್ಯಾರೆಕ್ಟರ್ನ ಬಹಳ ಚೆನ್ನಾಗಿ ಕಂಗನಾ ರನೌತ್, ಈ ಸ್ಟ್ರಾಂಗ್ ವುಮನ್ ಕ್ಯಾರೆಕ್ಟರ್ ಇದೆ ಅಲ್ವಾ, ಅದನ್ನು ಕಂಗನಾ ತುಂಬ ಚೆನ್ನಾಗಿ ತೋರಿಸ್ತಾರೆ. ಎಸ್, ಕಂಗನಾ ಎಮರ್ಜೆನ್ಸಿ ಮೂವಿಯ ಜೊತೆಗೆ ಎಮರ್ಜೆನ್ಸಿ ಸಂದರ್ಭದ ದಿನಗಳನ್ನು ಕೂಡ ನಾವು ಮೆಲುಕು ಹಾಕಿದ್ವಿ. ಈ ಮೂಲಕ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.